ಮತ್ತೊಮ್ಮೆ ಸ್ವಾಗತ. ವಿಜಯ ಪಥದಲ್ಲಿ ಇಂದು ನಮ್ಮ ಜೊತೆಗೆ MR ಪೂವಮ್ಮ ಅವರಿದ್ದಾರೆ. ಅವರ ಜೊತೆಗೆ ನಾನು ಈಗಾಗಲೇ ಮಾತಾಡ್ತಾ ಇದ್ದೆ. ವಿಜಯ ಅಥವಾ ನಾನು ಪದ್ಯದಲ್ಲಿ ವಿಜಯ ಆಗುವುದು ಇದ್ರ ಬಗೆಗೆ ಒಂದಷ್ಟು ಸಿಹಿ ಮತ್ತು ಖುಷಿಯನ್ನು ಅನುಭವಿಸಬೇಕು. ಆದರೆ ಕೆಲವೊಂದು ಸಂದರ್ಭದಲ್ಲಿ ಕ್ರೀಡಾಪಟುಗಳು ನೋವನ್ನೂ ವ್ಯಕ್ತಪಡಿಸ್ತಾರಲ್ಲ. ಬಹುಶಃ ಭಾರತದ ಎಲ್ಲ ಕ್ರೀಡಾಪಟುಗಳು ವಿಜಯ ಆಗಿ ಬಂದ ನಂತರ ಅವರು ನೋವನ್ನು ವ್ಯಕ್ತಪಡಿಸ್ತಾರೆ. ಇದು ವಿಷಾದ. ಸೊ ಅಂಥ ಒಂದು ಪರಿಸ್ಥಿತಿ ನಮ್ಮಲ್ಲಿ ಇದೆ ಅಂತ ಅನ್ನುವಂಥದ್ದು ಈಗಾಗಲೇ ನಾನು ಮಾತಾಡ್ತಾ ಇದ್ದೆ. ಬಹಳ ಮುಖ್ಯವಾಗಿ ನಮ್ಮ ಒಂದು ಕ್ರೀಡಾ ನೀತಿಗಳೇ ಸರಿಯಾಗಬೇಕು ಅಂತ ಅನ್ನುವಂಥದ್ದು ಇದು ಬಹಳ ಮುಖ್ಯ. ಒಂದಷ್ಟು ನಿರೀಕ್ಷೆಗಳನ್ನು ನಾವು ಮತ್ತೆ ಮತ್ತೆ ಇಟ್ಕೊಳ್ತಾ ಇರ್ತೇವೆ. ಕೇಂದ್ರ ಸರ್ಕಾರ ಏನಾದರೂ ಮಾಡಬಹುದು ಅಥವಾ ರಾಜ್ಯ ಸರ್ಕಾರಗಳು ಇನ್ನಷ್ಟು ಇದು ಮಾಡ್ಬೋದು ಅಂತ ಅನ್ನುವಂಥದ್ದು. ಸೊ ಇಲ್ಲಿ ಈಗ ಮುಂದೆ ನೀವು 2016ಕ್ಕೆ ಒಲಿಂಪಿಕ್ಸ್ಗೆ ತಯಾರಿಯನ್ನು ನಡೆಸಬೇಕಾಗಿದೆ. ನಿಮಗೆ ಗೊತ್ತು, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈಗಾಗಲೇ ನೀವು ಕಾಲಿಟ್ಟಿದ್ದೀರಿ, ಅಲ್ಲಿ ಓಡಿದ್ದೀರಿ. ಅಥ್ಲೆಟಿಕ್ಸ್ಗಳು ಯಾವ ರೀತಿ ಇರ್ತಾರೆ, ಯಾವ ರೀತಿಯ ತರಬೇತಿಗಳನ್ನಲ್ಲಿ ಅವರು ಕೊಡ್ತಾರೆ, ಅವರು ಉಪಯೋಗಿಸುವಂಥ ಮೆಟೀರಿಯಲ್ಸ್ಗಳೇನು, ನಮ್ಮಲ್ಲಿ ಇರುವುದೇನು, ನಮ್ಮ ಆರ್ಥಿಕತೆಗಳು ಯಾವ ರೀತಿ ಮಟ್ಟಕ್ಕೆ ಇದೆ ಅಂತ ಅನ್ನುವಂಥದ್ದು. ಸೊ 2016ಕ್ಕೆ ಯಾವ ರೀತಿಯ ತರಬೇತಿಗಳನ್ನು ಪಡಿಬೇಕು ಅಂತಿದ್ದೀರಿ ಅಂತ? ಗೇಮ್ಸಿಗೆ ಹೋಗಿದ್ದೆ ಗ್ಲಾಸ್ಕೋದಲ್ಲಿ. ಅಲ್ಲಿ ಈಗ ನಾನು ಬೀಜಿಂಗ್ ಒಲಿಂಪಿಕ್ಸ್ ಅಲ್ಲಿ ಹೋಗಿದ್ವಿ. ಆದ್ರೆ ಅಲ್ಲಿ ಹೋಗಿ ಈಗ ಏಷ್ಯನ್ ವರೆ ನಮ್ಮ ಇಂಡಿಯನ್ಸ್ ನಂಬರ್ ಒನ್ ಅಂತ ಹೇಳ್ಬೋದು. ಆದ್ರೆ ಅಲ್ಲಿ ಹೋಗಿ ಇಂಡಿಯನ್ಸ್ ಅವರ ಮುಂದೆ ಏನಿಲ್ಲ ಸರ್. ಯಾಕಂದ್ರೆ ಅಲ್ಲಿ ಪರ್ ಅಥ್ಲೆಟಿಗೆ ಮ್ಯಾಸ್ಯೂರ್ ಆಗ್ಲಿ ಫಿಸಿಯೋ ಆಗಲಿ ಒಬ್ಬೊಬ್ಬರಿಗಿದೆ. ಈಗ ನಾನೀಗ ಹೇಳಿದೆ, ಇಷ್ಟು ಗೌರ್ಮೆಂಟ್ ಅವ್ರು ಇಷ್ಟು ಕೊಟ್ಟು ಹಣಕ್ಕೆ ಬೇಡ ನಮಗೆ. ಒಂದು ನಮ್ಮ ಪರ್ಸನಲ್, ಈಗ ನನಗೆ ಮಾತ್ರ ಒಂದು ಪರ್ಸನಲ್ ಮ್ಯಾಸ್ಯೂರ್, ಪರ್ಸನಲ್ ಫಿಸಿಯೋ, ಪರ್ಸನಲ್ ಆಗಿ ಒಂದು ಕೋಚ್ ಹಾಗೆ ಮಾಡಿ ಕೊಡ್ಲಿ. ಈಗ ನಾನು ಹಣ ಕೇಳುದು ಯಾಕೆ? ಅವರನ್ನು ಈಗ ನಾವು ಸಪ್ಲಿಮೆಂಟಿಗೆ ಮಂತ್ಲಿಗೆ ಅಟ್ಲೀಸ್ಟ್ 30,000 to 40,000 ಖರ್ಚಾಗ್ತದೆ. ಅದು ನಾವು ನಮ್ಮ ಪೇರೆಂಟ್ಸ್ ಇನ್ಕಮ್ ಇಂದ ತೆಗಲಿಕ್ಕೆ, ಯಾಕಂದ್ರೆ ಮನೇಲೂ ಅಷ್ಟು ಖರ್ಚಿದೆ. ನಾವು ಈಗ ನನಗೆ ಓನ್ ಹೌಸು ಇಲ್ಲ, ಸ್ವಂತ ಮನೆಯೂ ಇಲ್ಲ, ರೆಂಟೆಡ್ ಹೌಸ್ ಪೇ ಮಾಡಿ ನಿಂತಿದ್ದೇವೆ. ಈಗ ನಂದು ಇನ್ಕಮ್, ಡ್ಯಾಡಿದ ಇನ್ಕಮ್ ಅಲ್ಲಿ ಇದೆಲ್ಲ ನಡೆಯಲ್ಲ ಸರ್. ಈಗ ಕ್ಯಾಂಪ್ ಅಲ್ಲಿ ಫಿಸಿಯೋ ಎಲ್ಲ ಅಥ್ಲೆಟ್ಸ್ ಒಂದು ಫಿಸಿಯೋ, ದೇ ಕಾಂಟ್ ಕಾನ್ಸಂಟ್ರೇಟ್ ಏನದು ಫಿಸಿಯೋ ಅಂದ್ರೆ? ಫಿಸಿಯೋಥೆರಪಿಸ್ಟ್. ಈಗ ನಮಗೆ ಇಂಜುರಿ ಆಗುವಾಗ ನೋಡ್ಕೊಳ್ಳಿಕ್ಕೆ, ಯಾಕಂದ್ರೆ ಅಥ್ಲೆಟ್ಸ್ ಗೆ ಇಂಜುರಿ ಮೇನ್. ಅವರು ಈಗ ಇಂಜುರಿ ಆದ್ರೆ ಟೋಟಲಿ ಡೌನ್. ಬಿಕಾಸ್ ನನಗೆ ಬ್ಯಾಕ್ ಪ್ರಾಬ್ಲಮ್ ಆಗಿದೆ 2012 ಅಲ್ಲಿ. ಟೋಟಲಿ ನಾನು ಹೋಪ್ ಬಿಟ್ಟಿದ್ದೆ. ಆದ್ರೆ ಆ ಸಂದರ್ಭದಲ್ಲಿ ನೀವು ಬ್ಯಾಕ್ ಪೇನ್ ಆಗಿದಂತ ಸಂದರ್ಭದಲ್ಲಿ 1-2 ವರ್ಷ ನೀವು ಭಾಗವಹಿಸಲಿಕ್ಕೆ ಸಾಧ್ಯ ಆಗಲಿಲ್ಲ. ಮತ್ತೆ ನೀವೇ ನಿಮ್ಮ ಚಿಕಿತ್ಸೆ ಮಾಡ್ಕೊಳ್ಳೋದು ಯಾರಾದ್ರೂ ಬಂದ್ರ ನಿಮ್ಮ ಸಹಾಯ? ಇಲ್ಲ ಸರ್, 2012 ನನಗೆ ಆಗಿರುವಾಗ ನಮ್ಮ ಅಥ್ಲೆಟಿಕ್ ಕ್ಯಾಂಪ್ ಅಲ್ಲಿ ಇರುವ ಫಿಸಿಯೋ ಅಷ್ಟೇನು ಅಡ್ವಾನ್ಸ್ಡ್ ಮೀನ್ಸ್ ಅಷ್ಟೇನು ಗೊತ್ತಿರಲಿಲ್ಲ. ಆದ್ರೆ ಬಾಕ್ಸಿಂಗ್ ಅಲ್ಲಿ ಒಬ್ರು ಇದ್ರು, ಹರಿಶಂಕರ್ ವರ್ಮಾ ಅಂತ. He has completed studies from Mangalore only. ಕಸ್ತೂರಿಬಾ ಮೆಡಿಕಲ್ ಕಾಲೇಜ್ ಇಂದ ಕಂಪ್ಲೀಟ್ ಆದದ್ದು ಅವರ ಸ್ಟಡೀಸ್. ಅವರ ನಾನು ಹೆಲ್ಪ್ ಇಂದ ಈಗ ಅವರು ಚೆನ್ನೈಲಿ ಕ್ಲಿನಿಕ್ ಓಪನ್ ಮಾಡಿದ್ದಾರೆ. ಅವರ ಹೆಲ್ಪ್ ಇಂದ ನಾನು ಇಷ್ಟು ಅಂದ್ರೆ ರಿಕವರಿ ಆಗಿದ್ದೇನೆ. ಮತ್ತೆ ಅದಾದ ಮೇಲೆ ಇನ್ನೊಬ್ಬ ಫಿಸಿಯೋ ಇದ್ದಾರೆ. ಅವರ ಹೆಲ್ಪ್ ಈಗ ನಾನು ಏನು ಅವ್ರಿಗೆ ಕೊಡೋದೇ ಅವರಿಂದ ನಾನು ಹೆಲ್ಪ್ ತಗೊಂಡು ತುಂಬಾ ಅವ್ರು ಹೆಲ್ಪ್ ಮಾಡಿದ್ದಾರೆ. ಅವರಿಗೀಗ ಅಥ್ಲೆಟ್ ಒಳ್ಳೇದಾಗಬೇಕು. ಸೊ ನಾನೀಗ ಅಭಿಚಂದನ್ ಜನ್ ಹೇಳಿದ್ದಾರೆ, ಈಗ ನೀವು ಹೇಳಿದಾಗ ಹರಿಯಾಣ ಗೌರ್ಮೆಂಟ್ ಎಷ್ಟು ನನಗೆ ಹಣ ಬೇಡ, ನನಗೆ ಪರ್ಸನಲ್ ಕೋಚ್ ತಗೊಂಡು, ಈಗ US ಇಂದ ಪರ್ಸನಲ್ ಕೋಚ್ ಬರ್ಲಿ, ಮ್ಯಾಸ್ಟರ್ ಬರ್ಲಿ, ನನಗೆ ಅದು ಸಾಕು. ಹಣ ನಾನು ಏನು ಹಣ ಕೇಳಿದ್ರೆ ಅದಕ್ಕೋಸ್ಕರ ನಾನು ಹಣ ಕೇಳ್ತೀನಿ. ಈಗ ನಾನು ಮೊನ್ನೆ ನಿಮ್ಮ ಏಷ್ಯಾಡ್ ಗೇಮ್ಸ್ ನಲ್ಲಿ ಚಿನ್ನದ ಪದಕವನ್ನು ಪಡೆದಂತ ಒಂದು ತಂಡ, ಒಂದು ದೇಶ, ಅವರ ಕೋಚ್ ಹೇಗಿರ್ತದೆ, ಅವರನ್ನು ಯಾವ ರೀತಿಯಲ್ಲಿ ಇದು ಮಾಡಿದ್ರೆ ನೀವು ನೋಡಿರ್ತೀರಿ. ನಿಮ್ಮ ಜೊತೆಗೆ ಅವರು ಇರ್ತಾರೆ. ಅವ್ರು ಯಾವ ರೀತಿಯಲ್ಲಿ ಅವರ ಸರ್ಕಾರ ಒಬ್ಬ ಕ್ರೀಡಾಪಟುಗೆ? ಸರ್ ನಾನೀಗ ವರ್ಲ್ಡ್ ಚಾಂಪಿಯನ್ಶಿಪ್ಗೆ ಹೋಗಿದ್ದೆ ಮಾಸ್ಕೋದಲ್ಲಿ. ಅಲ್ಲಿಗ ಎಲಿನ್ ಎಸೆನ್ಬೇವಾ ಆಗ್ಲಿ, ಹುಸೇನ್ ಬೋಲ್ಟ್ ಆಗ್ಲಿ, ಅವರು ಒಬ್ಬೊಬ್ಬರಿಗೆ ಒಂದೊಂದು ಮಸಾಜರ್ ಸರ್. ಅಂದ್ರೆ ಈಗ ಅವರಿಗೆ ಸ್ವಲ್ಪ ಪೇನ್ ಬಂದ್ರೆ ಹಾಗಲ್ಲಿ ತಲುಪ್ತಾರೆ ಏನಾಗಿದೆ ಅಂತ. ನಮಗೆ ಒಂದು ಪೇನ್ ಒಂದು ರಿಕವರಿ ಆಗ್ಲಿಕ್ಕೆ 1 ಮಂತ್ ಬೇಕು. ಅವರಿಗೆ ಹಾಗೆ ಅಲ್ಲ, 2 ದಿವಸದಲ್ಲಿ ಅವರು ಸೆಟ್ ಆಗಿ ಟ್ರ್ಯಾಕಿಗೆ ರೆಡಿ ಆಗುತ್ತೆ. ಅಂದ್ರೆ ನೀವೇ ನಿಮ್ಮ ಫಿಸಿಯೋ, ಯಾಕಂದ್ರೆ ಈಗ ನಮ್ದು ಪಟೇಲದಲ್ಲಿ 56 ಮೆಂಬರ್ಸ್ ಇದ್ದಾರೆ ಅಥ್ಲೆಟಿಕ್ಸ್ ಅಲ್ಲಿ, ಒಬ್ರು ಫಿಸಿಯೋ. ದೇ ಕಾಂಟ್ ಕಾನ್ಸಂಟ್ರೇಟ್ ಆನ್ ಪರ್ ಅಥ್ಲೆಟ್. ಈಗ ನಾವು ವರ್ಲ್ಡ್ ಲೆವೆಲ್ ಅಲ್ಲಿ ನಾವು ಒಳ್ಳೆ ಪರ್ಫಾರ್ಮೆನ್ಸ್ ಮಾಡ್ಬೇಕಂದ್ರೆ ಒಬ್ಬ ಅಥ್ಲೆಟ್ಗೆ ಕಾನ್ಸಂಟ್ರೇಟ್ ಮಾಡಬೇಕು. ಬಿಕಾಸ್ ಕೋಚ್ ಆಗ್ಲಿ ಎಲ್ಲರೂ ನೋಡ್ಕೊಳ್ಬೇಕು. ದೇ ಕಾನ್ ಕಾನ್ಸಂಟ್ರೇಟ್ ಆನ್ ಇಂಡಿವಿಜುವಲ್ ಅಥ್ಲೆಟ್. ಸೊ ನಮಗೆ ಹೀಗೆ ಫೆಸಿಲಿಟೀಸ್ ಸಿಕ್ಕಿದ್ರೆ ನಾನು ಅಶ್ಯೂರ್ ಮಾಡ್ತೇನೆ, ಐ ಕ್ಯಾನ್ ಡೂ ವೆಲ್ ಇನ್ ರಿಯೋ ಒಲಿಂಪಿಕ್ಸ್. ಯಾಕಂದ್ರೆ ಬೀಜಿಂಗ್ ಒಲಿಂಪಿಕ್ಸ್ ಅಲ್ಲಿ ಈಗ ಫೆಸಿಲಿಟೀಸ್ ನಮಗೆ ಕ್ಯಾಂಪ್ ಅಲ್ಲಿ ಇದ್ದದ್ದು ಅಷ್ಟೇ. ನಾನು ಜೂನಿಯರ್ ಆಗಿದ್ದೆ. ಅದೇ ನನಗೆ ಫುಲ್ ತುಂಬಾ ಹೋಪ್ ಇದೆ. ಈಗ ನಾನು 51.73 ಓಡಿದ್ದೇನೆ. ಈಗ ನಾವು 50 ಟೈಮಿಂಗ್ ನಾವು ತಲುಪಿದ್ರೆ ಒಲಿಂಪಿಕ್ ನಮಗೆ ಮೆಡಲ್ ಸಿಗೋ ಚಾನ್ಸಸ್ ಇದೆ. ಅದೇ ನಮಗೆ ಹಾಗೆ ಫೆಸಿಲಿಟೀಸ್ ಬೇಕು. ಫೆಸಿಲಿಟೀಸ್ ಇಲ್ಲದ್ರೆ ನಾನು ಈಗಲೂ ಹೇಳ್ತೇನೆ, ಈಗ ನಾನು ಎಷ್ಟು ಓಡ್ತಿದ್ದೇನೆ, ಈಗ ಹೋಗಿ ಒಲಿಂಪಿಕ್ಸ್ ಅಲ್ಲಿ ಇಷ್ಟು ಓಡಿದ್ರೆ ಫೈನಲ್ ಅಲ್ಲಿ ಬರ್ಬೋದು ಅಷ್ಟೇ, ಮೆಡಲ್ ಅಚೀವ್ ಮಾಡ್ಲಿಕ್ಕೆ ಆಗಲ್ಲ. ಅಂದ್ರೆ ಇಲ್ಲಿ ಎಲ್ಲೋ ನಮ್ಮ ಸರ್ಕಾರಗಳಿಗೆ ನೀವು ಒಲಿಂಪಿಕ್ಸ್ ನಲ್ಲಿ ಭಾಗವಹಿಸಿ ಅಷ್ಟು ಸಾಕು, ಗೋಲ್ಡ್ ತಂದ್ರೆ ಮತ್ತೆ ನಿಮ್ಮನ್ನ ನಾವು ಸ್ವಾಗತ ಮಾಡ್ತೇವೆ ಅಷ್ಟೇ. ವಿಕಾಸ್ ಗೌಡಗೆ US ಅಲ್ಲಿ ಟ್ರೈನಿಂಗ್ ಮಾಡ್ತಿದ್ದಾರೆ. ಅವರಿಗೆ ಪರ್ಸನಲ್ ಆಗಿ ಕೋಚಸ್ ಇದ್ದಾರೆ.
ಒಳ್ಳೆ ಪರ್ಫಾರ್ಮೆನ್ಸ್ ಅವನು ಕೊಡ್ತಿದ್ದಾನೆ. ಹಾಗೆ ಆ ಅಣ್ಣನಿಗೆ ಕೂಡ ಫೆಸಿಲಿಟೀಸ್, ಈಗ ಬೇರೆ ಅಥ್ಲೆಟ್ಸ್ ತುಂಬಾ ಈಗ ಹೊರಗೆ ಹೋಗಿ ಟ್ರೈನಿಂಗ್ ಮಾಡಿದವರು ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತಿದ್ದಾರೆ. ನಾವೀಗ ಇಂಡಿಯನ್ಸ್ ಅಲ್ಲಿ ಎಲ್ಲ ಅಥ್ಲೆಟ್ಸ್ ಪ್ರಾಕ್ಟೀಸ್ ಮಾಡ್ತಿದ್ದಾರೆ, ನಮಗೆ ಇರುವ ಫೆಸಿಲಿಟೀಸ್ ತುಂಬಾ ಕಮ್ಮಿ ಸರ್. ನಾನು ಹೇಳಿದಾಗ ನಮಗೆ ಫೆಸಿಲಿಟೀಸ್ ಸಿಕ್ಕಿದ್ರೆ ನಾವು ಶೂರ್ ಆಗಿ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡಬಹುದು. ಒಳ್ಳೆ ಫೆಸಿಲಿಟೀಸ್ ವಿತೌಟ್ ಎನಿ ಸಪ್ಲಿಮೆಂಟ್, ವಿತೌಟ್ ಎನಿ ಸಪೋರ್ಟ್ 51.73 ಹೊಡೆದು ಅಷ್ಟು ಸುಲಭ ಅಲ್ಲ. ಇಂಡಿಯಾದಲ್ಲಿ ಆಫ್ಟರ್ 8 years ಅಥ್ಲೆಟ್ ಹಸ್ ಬಿನ್ ರನ್ 51.73. ಈಗ ನಮಗೆ ನಾನು ಹೇಳಿದ ಫೆಸಿಲಿಟಿ ಸಪ್ಲಿಮೆಂಟ್ ಆಗಿ ನಮಗೆ ಸ್ಪಾನ್ಸರ್ಶಿಪ್ ಮುಂದೆ ಬರಲಿ, ಅವರು ಇಲ್ಲದ ಸ್ಪಾನ್ಸರ್ಶಿಪ್ ಅರೇಂಜ್ ಮಾಡ್ಲಿ. ನಾನು ಹಣ ಯಾಕೆ ಕೇಳೋದು ಇದೆಲ್ಲ ನಂಗೆ ರೀಸನ್. ಮನೆಗೆ ಕೊಡ್ಲಿಕ್ಕೆ ಆಗ್ಲಿ ಬೇರೆಯವ್ರಿಗೆ ಕೊಡ್ಲಿ ಹಾಗೆ ನಾನು ಏನೆಲ್ಲ ಖರ್ಚು ಮಾಡಿದ್ದೇನೆ. ಸಪ್ಲಿಮೆಂಟ್ಸ್ ಅಷ್ಟೇನು ಸುಲಭ, ಒಂದು ಈಗ ಸಪ್ಲಿಮೆಂಟ್ಗೆ 20,000 30,000 ಪೇ ಮಾಡಬೇಕು. ನಮ್ಮ ಇನ್ಕಮ್ ಇಂದ ಏನಾಗಲ್ಲ ಸರ್, ಅದು ಒಬ್ರು ಸ್ಪಾನ್ಸರ್ ಇಲ್ಲ ಏನಿಲ್ಲ. ಅದಕ್ಕೆ ನಾವು ಸಪ್ಲಿಮೆಂಟ್ ತಕ್ಕೊಂಡು ನಾವು ಇಷ್ಟು ಪರ್ಫಾರ್ಮೆನ್ಸ್ ಮಾಡ್ತಿದ್ದೇವೆ. ಆದ್ರೆ ಇಫ್ ಯು ಗೆಟ್ ಮೋರ್ ಸಪೋರ್ಟ್. ನಾನೊಂದು ಕೇಳಬೇಕು, ಈಗಾಗಲೇ ನೀವು ಹೇಳಿದ್ರೆ ಅಲ್ಲಿ ಹರಿಯಾಣ ಸರ್ಕಾರ ಒಬ್ಬ ಕ್ರೀಡಾಪಟುವಿಗೆ 1 ಕೋಟಿ ಕೊಡ್ಲಿಕ್ಕೆ ಮುಂದೆ ಬರ್ತದೆ ಅಂತಾಗಿದ್ರೆ, ಒಂದು ವೇಳೆ ನಾನು ಕೇಳ್ತಾ ಇರುವಂಥದ್ದು, ಈಗ ನೀವು ಕರ್ನಾಟಕದಲ್ಲಿದ್ದೀರಿ, ಕರ್ನಾಟಕದ ಸರ್ಕಾರಗಳು ಕೊಡಬಹುದಾಗಿತ್ತು ಅಂತ ಅನ್ನುವಂಥದ್ದು, ಇಲ್ಲಿ ಏನ್ ನಿರೀಕ್ಷೆ ಮಾಡಬಹುದಾಗಿದೆ ಅಂತ ಅನ್ನುವಂಥದ್ದು. ಅಂದ್ರೆ ನಿಮಗಂತೂ ಬೆಂಬಲ ಬೇಕೇ ಬೇಕು, ಇಲ್ಲದೆ ಹೋದ್ರೆ ನೀವು 2016ರಲ್ಲಿ ನೀವು ಏನೇ ಆಗ್ಲಿ ಕಳ್ಕೊಳ್ಳಿಕ್ಕೆ ನೀವು ಬಯಸೋದಿಲ್ಲ. ನೀವಲ್ಲಿ ಗೋಲ್ಡ್ ಅನ್ನ ಅಥವಾ ಇದು ಮೆಡಲ್ಗಳನ್ನ ಪದಕಗಳನ್ನ ಪಡೆದುಕೊಂಡು ಬರಬೇಕು ಅಂತಾನೆ ಹೋಗ್ತೀರಿ, ವಿಜಯಿಯಾಗಿ ಬರಬೇಕು ಅಂತಾನೆ ನೀವು ಅಲ್ಲಿ ಹೋಗ್ತಿರೋ ವಿನಃ ನಾನು ಭಾಗವಹಿಸಬೇಕು ಅಂತ ನೀವು ಹೋಗ್ತಾ ಇಲ್ಲ. ಸೊ ಈ ಹಿನ್ನೆಲೆಯಲ್ಲಿ ನೀವು ಬಯಸುವಂತ ಮೆಟೀರಿಯಲ್ಸ್ಗಳು ನಿಮಗೆ ಸಿಗಲೇಬೇಕು, ಸರ್ಕಾರಗಳು ಮಾಡಬೇಕು. ಸೊ ಈ ಸಂದರ್ಭ ಏನ್ ಮಾಡ್ತೀರಿ ಅಂತ, ಅಂದ್ರೆ ಇಂಥ ತರಬೇತಿಗಳು ಪಡೆದುಕೊಳ್ಳಿಕ್ಕೆ, ಅಂತ ಮೆಟೀರಿಯಲ್ ಪಡೆದುಕೊಳ್ಳಿಕ್ಕೆ ಏನ್ ಮಾಡ್ತೀರಿ? ಪಟಿಯಾಲ ಒಂದು ಸಾಕೆ ಅಂತ. ಈಗ ನಾನು ಬೀಜಿಂಗ್ ಒಲಿಂಪಿಕ್ಸ್ ಹೋಗಿದ್ದೆ, ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ವಿ. ಆಗ ನನಗೆ ತುಂಬಾ ಖುಷಿ, ಪಾರ್ಟಿಸಿಪೇಟ್ ಮಾಡಿದ್ದೇನೆ ಅಂತ. ಈಗ ಇಯರ್ ಬೈ ಇಯರ್ ಹೋಗುವಾಗ ಪಾರ್ಟಿಸಿಪೇಷನ್ ಇಂಪಾರ್ಟೆಂಟ್ ಅಷ್ಟೇನಾಗ್ಲಿ. ನನಗೆ ಈಗ ಮೆಡಲ್ ಬೇಕು, ಏಷ್ಯನ್ ಅಲ್ಲಿ ಮೆಡಲ್ ಸಿಕ್ತು ನನಗೆ. ಈಗ ನೆಕ್ಸ್ಟ್ ಏಮ್ ನಂದು ಬೀಜಿಂಗ್ ಒಲಿಂಪಿಕ್ಸ್, ಇನ್ನು 2 years ಇದೆ. 2 years ಅಲ್ಲಿ ನನಗೆ ಎಷ್ಟು ಫೆಸಿಲಿಟೀಸ್ ಈಗ ಬೇಕಾದ್ರೆ ಬೇರೆ ಸ್ಟೇಟ್ ಅವರು ಮುಂದೆ ಬಂದು ನನಗೆ ಕೊಟ್ಟಿದ್ರೆ ನಾನು ಓಕೆ ಐ ಕ್ಯಾನ್ ಗೋ ದೇರ್. ನನಗೆ ಫೆಸಿಲಿಟೀಸ್ ಬೇಕು, ಸಪೋರ್ಟ್ ಬೇಕು. ಎಲ್ಲಿಂದ ನನಗೆ ಸಪೋರ್ಟ್ ಬರುತ್ತೆ ನಾನು ಅಲ್ಲಿಗೆ ಹೋಗ್ತೇನೆ. ಈ ಕರ್ನಾಟಕ ನಾನೀಗ ಹೇಳಿದ ಸಪೋರ್ಟ್ ಕರ್ನಾಟಕದಿಂದ ಸಿಗಿದ್ರೆ ಓಕೆ ಐ ವಿಲ್ ಬಿ ಇನ್ ಕರ್ನಾಟಕ. ಬೇರೆ ಸ್ಟೇಟ್ ಮುಂದೆ ಬಂದ್ರೆ ನಾನು ಅಲ್ಲಿಗೆ ಹೋಗ್ತೇನೆ. ಕೇರಳದವರು ಕರೀತಾರೆ MR ಪೋಮ, ನೀವು ಬನ್ನಿ ಕೇರಳದ ಕೋರಿ ಅಂತ ಹೇಳ್ತೇವೆ ನಾವು. ನಾನೀಗ ಎಲ್ಲಿ ಇಂಚೋನಲ್ಲಿ ಹೋಗ್ತಿರುವಾಗ ಅವ್ರದ್ದು ನ್ಯಾಷನಲ್ ಗೇಮ್ಸ್ ನಡೀತಿದೆ. ಅವ್ರು ಹೇಳಿದ್ರು ಪೋಮನಿ ಕೇರಳಕ್ಕೆ ಬಾ, ನಿನಗೆ ಮನೆ ಇಲ್ಲದವರಿಗೆ ಮನೆ ಕೊಡ್ತಿದ್ದಾರೆ ಕೇರಳದವರು, ಅನೌನ್ಸ್ ಮಾಡಿದ್ದಾರೆ. ನೀನೀಗ ಕರ್ನಾಟಕದ ರೆಪ್ರೆಸೆಂಟ್ ಮಾಡ್ಬೋದಾ? ಕರ್ನಾಟಕದ ರೆಪ್ರೆಸೆಂಟ್ ಮಾಡ ನನಗೆ ದೇ ಹ್ಯಾವ್ ಇನ್ವೈಟೆಡ್ ಮೀ. ನಾನು ಹೇಳಿದೆ ಇಲ್ಲ ಸರ್, ನಾನು ಕರ್ನಾಟಕದ ರೆಪ್ರೆಸೆಂಟ್ ಮಾಡ್ತಿದ್ದೇನೆ. ಡೈರೆಕ್ಟ್ ಹೇಳಿದೆ. ಈಗ ನನಗೆ ಈಗ 2 ವರ್ಷದಲ್ಲಿ ನನಗೆ ಯಾವ ಸ್ಟೇಟ್ ನನಗೆ ಸಪೋರ್ಟ್ ಮಾಡಿ ಮುಂದೆ ಬರುತ್ತೆ ನಾನು ಅಲ್ಲಿಗೆ ಹೋಗ್ತೇನೆ ಸರ್. ಯಾಕಂದ್ರೆ ನನಗೆ ಈಗ ನನಗೆ ಪಾರ್ಟಿಸಿಪೇಷನ್ ಇಂಪಾರ್ಟೆಂಟ್ ಅಲ್ಲ, ಮೆಡಲ್ ಸಿಗೋದು ಇಂಪಾರ್ಟೆಂಟ್. ಒಲಿಂಪಿಕ್ಸ್ ಅಲ್ಲಿ ಮೆಡಲ್ ಬರುದು ಆಗ ನಮಗೆ ಸ್ಪಾನ್ಸರ್ಶಿಪ್ ಮುಂದೆ ಬರ್ತಾರೆ. ಅದಕ್ಕೆ ಆಗ ಆ ಟೈಮಲ್ಲಿ ನಮಗೆ ಸ್ಪಾನ್ಸರ್ಶಿಪ್ ಮುಂದೆ ಬಂದು ಯಾವ ಸ್ಟೇಟ್ಗಳು ಈ ರೀತಿಯಾಗಿ ಕ್ರೀಡಾಪಟುಗಳಿಗೆ ಒಳ್ಳೆ ಒಂದು ಈ ರೀತಿಯ ಒಂದು ಇಚ್ಛಾಶಕ್ತಿಯನ್ನು ಹೊಂದಿದೆ ಅಂತ ಸರ್? ಈಗ ನಂಗೆ ಗೊತ್ತಿರೋ ಸ್ಟೇಟ್ ಆಗಿ UP, ಪಂಜಾಬ್, ಹರಿಯಾಣ ಪಾರ್ಟಿಸಿಪೇಷನ್ ಸಹ ಪಂಜಾಬ್ ಗವರ್ಮೆಂಟ್ 12 lakh ಅನೌನ್ಸ್ ಮಾಡಿದ್ದಾರೆ ಪಾರ್ಟಿಸಿಪೇಷನ್, ಖಾಲಿ ಪಾರ್ಟಿಸಿಪೇಷನ್ ಗೆ. ಯುಪಿ ಗವರ್ಮೆಂಟ್ ಏನ್ ಸರ್ 50 lakh ಅನೌನ್ಸ್ ಮಾಡಿದ್ದಾರೆ. ಈಗ ನನ್ನೊಟ್ಟಿಗೆ ಫಸ್ಟ್ ಲೆಗ್ ಓಡಿದ ಹುಡುಗಿ ಪ್ರಿಯಾಂಕಾ ಪನ್ವಾರ್, ಅವಳ ನಂತರ ಹೇಳಿದ್ದು ಪೋಮನ್ ಇನ್ನ ಸ್ಟೇಟ್ ಇಂದ ಅಲ್ಲಿ ಅಷ್ಟು ಸಿಗುದು, ನಮ್ಮ ಸ್ಟೇಟ್ ಇಷ್ಟು ಸಿಗ್ತಾರೆ ಅಂತ. ಕರ್ನಾಟಕ ಸೆಕ್ರೆಟರಿ ಅವರು ಅಲ್ಲಿದ್ರು, ಅವರ ಮುಂದೆನೆ ಅವಳು ಹೇಳಿದ್ಲು. ಆ ಕರ್ನಾಟಕ ಸೆಕ್ರೆಟರಿ ಹೇಳಿದ್ರು ನಾನು ಟ್ರೈ ಮಾಡ್ತೇನೆ, ಚೀಫ್ ಸ್ಪೋರ್ಟ್ಸ್ ಮಿನಿಸ್ಟರ್ ಹತ್ರ ಮಾತಾಡ್ತೇನೆ ಎಲ್ಲ ಹೇಳಿದ್ರು ಅವರು. ನನಗೆ ಈಗ 2 years ಅಲ್ಲಿ ನನಗೆ 2-3 months ಅಲ್ಲಿ ಸಪೋರ್ಟ್ ಬೇಕು. ನನಗೆ 2-3-4 ತಿಂಗಳ ಒಳಗೆ ಹೇಗೆ ಏನಂತ ಇಲ್ಲದ್ರೆ ನನಗೆ ಎಲ್ಲಿ ಸಪೋರ್ಟ್ ಸಿಗುತ್ತೆ, ಎನ್ಕರೇಜ್ಮೆಂಟ್ ಸಿಗುತ್ತೆ, ಐ ವಿಲ್ ಗೋ ದೇರ್. ಅದು ಹೋಗಲೇಬೇಕು, ಯಾಕಂದ್ರೆ ನನಗೆ ಫೆಸಿಲಿಟೀಸ್ ಬೇಕು, ಸಪೋರ್ಟ್. ಈ ಸಂದರ್ಭದಲ್ಲಿ ನೀವು ರಾಜ್ಯ ಅಂತ ನೋಡೋದಕ್ಕಿಂತಲೂ ದೇಶ ನೋಡಬೇಕು. ತುಂಬಾ ವರ್ಷದಿಂದ ವೇಟ್ ಮಾಡ್ತಿದ್ದೆ ನಾನು. ಕರ್ನಾಟಕ ನನಗೆ ಅಷ್ಟು ಅವರು ಕೊಟ್ಟಿದ್ದಾರೆ, ಕರ್ನಾಟಕ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಸ್ಪೋರ್ಟ್ಸ್ ಮಿನಿಸ್ಟರ್ಸ್ ಆಗ್ಲಿ, ಸೆಕ್ರೆಟರೀಸ್ ಆಗ್ಲಿ, ಡಿಸ್ಟ್ರಿಕ್ಟ್ ಅಸೋಸಿಯೇಷನ್ ಎಲ್ಲರೂ ನನಗೆ ಸಪೋರ್ಟ್ ಮಾಡಿದ್ದಾರೆ. ಅದಕ್ಕೆ ನನಗೆ ಇಷ್ಟು ಸಪೋರ್ಟ್ ಇಲ್ಲ ಸರ್, ನನಗೆ ಇನ್ನೂ ಒಳ್ಳೆ ಸಪೋರ್ಟ್ ಬೇಕು. ಒಲಿಂಪಿಕ್ಸ್ ಲೆವೆಲ್ ಅಲ್ಲಿ ನಾವು ಒಳ್ಳೆ ಪರ್ಫಾರ್ಮೆನ್ಸ್ ಮಾಡ್ಬೇಕಂದ್ರೆ ಪಾರ್ಟಿಸಿಪೇಷನ್ ಇಂಪಾರ್ಟೆಂಟ್ ಅಲ್ಲ, ಮೆಡಲ್ ಬರೋದು ಇಂಪಾರ್ಟೆಂಟ್. ಈಗ ರೆಸ್ಲಿಂಗ್ ಆಗಲಿ ಅವರಿಗೆ ಎಷ್ಟು ಸಪೋರ್ಟ್ ಇದೆ ಸರ್. ರೆಸ್ಲಿಂಗ್ ಈಗ ಶೂಟಿಂಗ್ ಅಲ್ಲಿ ಮೆಡಲ್ ಬರ್ತಿದೆ, ರೆಸ್ಲಿಂಗ್ ಅಲ್ಲಿ ಅವರೆಲ್ಲರೂ ಹೊರಗೆ ಹೋಗಿ ಟ್ರೈನಿಂಗ್ ಮಾಡ್ತಿದ್ದಾರೆ. ಅವರಿಗೆ ಪರ್ಸನಲ್ ಆಗಿ ಕೋಚಸ್ ಇದೆ, ಪರ್ಸನಲ್ ಆಗಿ ಫಿಸಿಯೋಥೆರಪಿಸ್ಟ್ ಇದೆ, ಸ್ಪಾನ್ಸರ್ಸ್ ಮುಂದೆ ಬರ್ತಿದ್ದಾರೆ. ನಮಗೆ ಹಾಗೆ ಯಾರಾದ್ರೂ ಒಬ್ರು ಮುಂದೆ ಬಂದ್ರೆ ಬೇಡ ಹಣ ಕೊಡ್ಬೇಡ ನನಗೆ ಬೇಡ ಹಣ, ಫೆಸಿಲಿಟೀಸ್ ಕೊಡ್ಲಿ. ನಾನೀಗ ಹೇಳೋ ಫೆಸಿಲಿಟೀಸ್ ನನಗೆ ಸಿಕ್ಕಿದ್ರೆ ನಾನು ಈಗ ಐಶ್ವರ್ಯ ಮಾಡ್ತೇನೆ, ನಾನು ಆ ಮೆಡಲ್ ಅನ್ನು ಕೊಡ್ತೇನೆ ಒಲಿಂಪಿಕ್ಸ್ ಅಲ್ಲಿ. ಇಲ್ಲಿ ಮತ್ತೊಂದು ನನಗೆ ಕೇಳಬೇಕು, ಏನೇನೆಲ್ಲ ಬೇಕಾಗಿದೆ ಅಂತ ಕೇಳ್ತೀರಿ ನೀವು ಅಂತ? ಏನೆಲ್ಲ ಬೇಕು ಒಬ್ಬ ಕ್ರೀಡಾಪಟುಗೆ, ಒಬ್ಬ ಅಥ್ಲೆಟಿಕ್ಸ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮೆಡಲ್ ಪಡಿಬೇಕು ಅಂತ? ಮೆಡಲ್ ವೆರಿ ಇಂಪಾರ್ಟೆಂಟ್. ಕಂಚೋ, ಬ್ರಾನ್ಸು, ಸಿಲ್ವರು, ಗೋಲ್ಡು, ಅದು ಅದಕ್ಕಿಂತಲೂ ಒಂದು ಮೆಡಲ್ ಬಹಳ ಇಂಪಾರ್ಟೆಂಟ್ ಅಂತ ಅನ್ನುವಂಥದ್ದು. ಏನೇನೆಲ್ಲ ಬೇಕಾಗಿದೆ ಸರ್? ಈಗ ನಾನು
ಕ್ಯಾಂಪ್ ಅಲ್ಲಿ ಎವ್ರಿಥಿಂಗ್ ಇಸ್ ಗುಡ್. ಆದರೆ ಪರ್ಸನಲ್ ಕೋಚ್ ಈಗ ನಮ್ಮ 400 ಟೀಮ್ ಅಲ್ಲಿ 12 ಮೆಂಬರ್ಸ್ ಇದ್ದಾರೆ, ಅವರಿಗೆ ಒಬ್ರು ಕೋಚ್. ಈಗ ಅವರು ಹೇಳಿದ್ರು ಈಗ ಫಾರಿನ್ ಕೋಚಸ್ ಕರ್ಕೊಂಡು ಬರ್ತಾರಂತ. ಈಗ 12 ಮೆಂಬರ್ಸ್, ಈಗ ಒಬ್ರು ಫಾರಿನ್ ಕೋಚ್. ಅವರಿಗೆ ಒಂದೇ ಅಥ್ಲೆಟ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಆಗಲ್ಲ. ಈಗ ನಾನು ಸ್ವಲ್ಪ ಒಳ್ಳೆ ಓಡಿದ್ದೇನೆ, ಅದಾದ್ಮೇಲೆ ಸ್ವಲ್ಪ ಬೇರೆಯವರು ಬಂದು ಓಡ್ತಾರೆ, ಆ ಕಾನ್ಸಂಟ್ರೇಷನ್ ಅವರ ಮೇಲೆ ಹೋಗುತ್ತೆ. ಆಗ ಆಟೋಮ್ಯಾಟಿಕಲಿ ನಮ್ಮ ಮಾರಲ್ ಡೌನ್ ಆಗುತ್ತೆ. ನಾನು ಎಂತ ಹೇಳೋದಂದ್ರೆ, ಈಗ ನನಗೋಸ್ಕರ ಒಬ್ಬ ಪರ್ಸನಲ್ ಕೋಚ್, ಪರ್ಸನಲ್ ಮ್ಯಾಸ್ಯೂರ್, ಇಲ್ಲಾಂದ್ರೆ ಮ್ಯಾಸ್ಯೂರ್ ಬೇಡ, ಪರ್ಸನಲ್ ಫಿಸಿಯೋ ಇದ್ರೆ ಸಾಕು. ನನಗೆ ಮ್ಯಾಸ್ಯೂರ್ದ ಅವಶ್ಯಕತೆ ಇಲ್ಲ, ನನಗೆ ಫಿಸಿಯೋ ಇಂಪಾರ್ಟೆಂಟ್. ಯಾಕಂದ್ರೆ ಅಥ್ಲೆಟಿಕ್ಸ್ ಅವರಿಗೆ ಇಂಜುರಿ ಬರೋದು ಇಟ್ಸ್ ಯೂಶುವಲ್. ಆಮ್ಸ್ಟ್ರಿಂಗ್ ಆಗ್ಲಿ ಎಂತ ಇಂಜುರಿ ಒಮ್ಮೆ ಬಂದ್ರೆ ಇಟ್ ಶುಡ್ ಬಿ ರಿಕವರ್ಡ್ ಸೂನ್. ಆದ್ರೆ ನಮ್ಮ ಇಂಡಿಯಾದಲ್ಲಿ ಅಷ್ಟು ಒಳ್ಳೆ ಫಿಸಿಯೋಥೆರಪಿಸ್ಟ್ ಇಲ್ಲ. ಈಗ ನಾನು ಹೇಳಿದ ಹರಿಶಂಕರ್ ವರ್ಮಾ ಅವರಿಗೆ, ನಾನೀಗ ಹೇಳಿದಾಗ ಅವರನ್ನು ಬೇಕಾದ್ರೆ ನನಗೆ ಪರ್ಸನಲಿ ಆಗಿ ಫಿಸಿಯೋ ಮಾಡ್ಲಿಕ್ಕೆ ಅವರು ಎಫೋರ್ಡ್ ಮಾಡಿದ್ರೆ ನನಗೆ ಸಾಕಷ್ಟು ಬೇಡ ಅವರದ್ದು ಹಣ. ಐ ಡೋಂಟ್. ಈಗ ಹರಿಯಾಣ ಗೌರ್ಮೆಂಟ್ 1 ಕೋಟಿ ಕೊಟ್ರೆ ಓಕೆ, ಅವರು ಕೊಡ್ಲಿ. ಕರ್ನಾಟಕ ಗೌರ್ಮೆಂಟ್ ಅವರು 10 ಲಕ್ಷ ಕೊಡ್ಬೇಕಂದ್ರೆ ಓಕೆ, ನೋ ಪ್ರಾಬ್ಲಮ್. ಆದ್ರೆ ನಾನೀಗ ಹೇಳುವ ಫೆಸಿಲಿಟೀಸ್ ನನಗೆ ಸಿಕ್ಕಿದೆ. ಈಗ ಸಪ್ಲಿಮೆಂಟ್ಗೆ ಅವರು ಮುಂದೆ ಬಂದು ನನಗೆ ಸ್ಪಾನ್ಸರ್ ಮಾಡಿ. ಕೇವಲ 10 ಲಕ್ಷದಲ್ಲಿ ನೀವು 2016ಕ್ಕೆ ಒಲಿಂಪಿಕ್ಸ್ ನಲ್ಲಿ ಭಾಗವಹಿಸಲಿಕ್ಕೆ ಸಾಧ್ಯ ಆಗ್ತದಾ ಅಂತ? ನಿಮ್ಮ ಫಿಸಿಯೋಗೆ, ನಿಮ್ಮ ಮೆಸಿಯೋಗೆ, ಅಥವಾ ಮತ್ತೊಂದು ಇನ್ನೊಂದು ಏನೇನೆಲ್ಲ ನೀವು ನಿಮ್ಮ ಒಂದು ಗಟ್ಟಿ ಒಬ್ಬ ಅಥ್ಲೆಟಿಕ್ಸ್ ಆಗಿ ಬರ್ಲಿಕ್ಕೆ ಅಷ್ಟೇ ಅಮೌಂಟ್ ಸಾಕಾಗ್ತದ ಅಂತ? ಇಲ್ಲ ಸರ್, ಅಷ್ಟು ಯಾವ್ದನ್ನು ಕೊಡುದಿಲ್ಲ ಅವರು, ಇದೆಲ್ಲ ನೀವೇ ಮಾಡ್ಬೇಕಾಗಿದೆ. ಸೊ ಈ ಸಂದರ್ಭ ಸಾಕಾಗ್ತದ? ಇಲ್ಲ, ಇಷ್ಟು ಸಾಕಾಗಲ್ಲ ಸರ್. ಇಲ್ಲಾದ್ರೆ ಅವರೇ ಫೈಂಡ್ ಔಟ್ ಮಾಡಿ ನನಗೆ ಬೇಕಾ ಫಿಸಿಯೋಗೆ ಪೇಮೆಂಟ್ ಮೀನ್ಸ್ ಅವರಿಗೆ ಅವರು ಎಫೋರ್ಡ್ ಅವರು ಸರ್ಕಾರ ಪೇಮೆಂಟ್ ಮಾಡಿ ನನಗೆ ಅಷ್ಟೇ ಸಾಕು, ನನಗೆ ಅವರ ಹಣ ಬೇಡ. ಅಷ್ಟು ಮಾಡಿ ನಾನು ಅಶ್ಯೂರ್ ಮಾಡ್ತೇನೆ ಸರ್. ಎಲ್ಲಿ ನೀವು ತರಬೇತಿ ಪಡೆಯಲಿಕ್ಕೆ ಪಟೇಲದಲ್ಲಿ ಈಗ ಟ್ರೈನಿಂಗ್ ಮಾಡ್ತಿದ್ದೇನೆ ಅಂದ್ರೆ ಅಲ್ಲಿಗೆ ಅವರನ್ನು ಕಳಿಸ್ಲಿ, ಪರ್ಸನಲ್ ಹೊರಗಿಂದ ಕೋಚಸ್ ಅನ್ನು ಕರ್ಕೊಂಡು ಬರ್ಲಿ. ಇದು ನಮ್ಮ ಸ್ಟೇಟ್ ನ ಒಬ್ಬ ಅಥ್ಲೆಟಿಕ್ಸ್ ಅವರಿಗೆ ನಾವು ಕೊಡ್ತಾ ಇದ್ದೇವೆ ಅಂತ ಸರ್ಕಾರ ಮಾಡಬೇಕಾಗಿದೆ ಸರ್. ಈಗ ಕರ್ನಾಟಕ ಗವರ್ಮೆಂಟ್ ಇಷ್ಟು ಮಾಡಿದ್ರೆ ಅವರಿಗೂ ಹೆಮ್ಮೆ ಸರ್. ಈಗ ನಾನೀಗ ಒಲಿಂಪಿಕ್ಸ್ ಅಲ್ಲಿ ಮೆಡಲ್ ಬಂದ್ರೆ ನಾನು ಅವರನ್ನು ನಾನು ತುಂಬಾ ಥ್ಯಾಂಕ್ಫುಲ್ ಆಗ್ತೇನೆ. ಇಟ್ ವಿಲ್ ಬಿ ಗ್ರೇಟ್ಫುಲ್ ಟು ದೆಮ್ ಆಲ್ಸೋ, ಬಿಕಾಸ್ ದೇ ಆರ್ ಡನ್ ಸಮಥಿಂಗ್ ಗ್ರೇಟ್ ವಿಚ್ ನೋ ಅದರ್ ಸ್ಟೇಟ್ ಕ್ಯಾನ್ ಡೂ. ಈಗ ನಾವು ಹರಿಯಾಣ ಗವರ್ಮೆಂಟ್ ಯಾಕೆ ಹೊಗಳ್ತಿದ್ದೇವೆ? ದೇ ಆರ್ ಡೂಯಿಂಗ್ ಇಟ್. ಅದರ್ ಇಫ್ ಕರ್ನಾಟಕ ಗವರ್ಮೆಂಟ್ ಇಸ್ ಕಮಿಂಗ್ ಫಾರ್ವರ್ಡ್ ಟು ಡೂ ಇಟ್, ಇಟ್ ವಿಲ್ ಬಿ ವೇರ್ ಆಲ್ ದ ಸ್ಟೇಟ್ ವಿಲ್ ಬಿ ಗ್ರೇಟ್ಫುಲ್ ಟು ದೆಮ್. ಈಗ ಕರ್ನಾಟಕ ಗವರ್ಮೆಂಟ್ ಮುಂದೆ ಬಂದ್ರೆ ಬೇರೆ ಸ್ಟೇಟ್ ಮುಂದೆ ಬರುತ್ತೆ, ಕರ್ನಾಟಕ ಗವರ್ಮೆಂಟ್ ಮಾಡಬಹುದು. ಯಾಕೆ ನಮ್ಮ ಗವರ್ಮೆಂಟ್ ಹೆಚ್ಚು ದೂರ ಹೋಗುದಿಲ್ಲ. ಹತ್ತಿರದ ಕೇರಳದ ಅಥ್ಲೆಟಿಕ್ಸ್ ಗೋಲ್ಡ್ ಪಡೆದಂತ ಅಂದ್ರೆ ಇಂಟರ್ನ್ಯಾಷನಲ್ ಅವ್ರಿಗೆ ಯಾವ ರೀತಿ ಫೆಸಿಲಿಟೀಸ್ ಗಳನ್ನು ಕೊಡ್ತಾ ಇದ್ದಾರೆ ಈಗ ಅಂತ ನೀವು ಹಾಗೆ ಹೇಳಿದ್ರೆ ಮನೆ ಕೊಡ್ತಾರೆ. ನೀವು ಹೇಳುವ ಹಾಗೆ ಫಿಸಿಯೋಗಳನ್ನ ವ್ಯವಸ್ಥೆ ಮಾಡುವಂತದ್ದು, ಇನ್ನಿತರ ಮೆಟೀರಿಯಲ್ಸ್ ಕೊಡುವುದು ಎಲ್ಲ ಸರ್ಕಾರ ಕೊಡ್ತಾ ಇದೆಯಾ ಹೇಗೆ? ಈಗ ನ್ಯಾಷನಲ್ ಈಗ ಕೇರಳ ಗವರ್ಮೆಂಟ್ ಬಗ್ಗೆ ಅಷ್ಟೇನು ಗೊತ್ತಿಲ್ಲ ಸರ್. ಯಾಕಂದ್ರೆ ಮೋಸ್ಟ್ ಆಫ್ ದ ಕೇರಳ ಅಥ್ಲೆಟ್ಸ್ ಕ್ಯಾಂಪ್ ಅಲ್ಲಿ ಇರುತ್ತೆ, ಯಾಕಂದ್ರೆ ಅವರಿಗೆ ಅಷ್ಟು ಅಫೋರ್ಡ್ ಮಾಡ್ಲಿಕ್ಕೆ ಆಗಲ್ಲ. ಈಗ ಉಮ್ಮನ್ ಚಾಂಡಿ ಅವರ ಅಂತ ಇದು ಅವ್ರೀಗ ಹೇಳಿದ್ದಾರೆ, ಈಗ ಎಲ್ಲ ಫೆಸಿಲಿಟೀಸ್ ಅವರು ಕೊಡ್ಲಿಕ್ಕೆ ಟ್ರೈ ಮಾಡ್ತಿದ್ದಾರೆ ಅಂತ. ಯಾಕಂದ್ರೆ ನ್ಯಾಷನಲ್ ಗೇಮ್ಸ್ ಈಗ ಕೇರಳದಲ್ಲಿ ಆಗ್ತಿದೆ, ಅದಕ್ಕೆ ಆ ಅಥ್ಲೆಟ್ಸ್ ಏನ್ ಫೆಸಿಲಿಟೀಸ್ ಬೇಕು ಎಲ್ಲ ಕೊಡ್ಲಿಕ್ಕೆ ಅವರು ರೆಡಿ ಇದ್ದಾರೆ ಅಂತ ಅನ್ನೋದು. ಓಕೆ, ಒಂದು ಸಣ್ಣ ಬ್ರೇಕ್ ತಗೊಳ್ಬೇಕು. ಒಂದು ಸಣ್ಣ ಬ್ರೇಕ್ ನಂತರ ಮತ್ತೆ ಬರ್ತೇನೆ. MR ಪೂವಮ್ಮ ಅವರ ಜೊತೆಗೆ ಮಾತಾಡಬೇಕು. ಬಹಳ ಮಹತ್ವದ ಒಂದು ವಿಚಾರವನ್ನು ಅವರು ನಮ್ಮ ಮುಂದೆ ಇಟ್ಟಿದ್ದಾರೆ. ಮುಂದೆ ಮತ್ತೆ ನಾನು ಅದ್ರ ಬಗ್ಗೆ ಚರ್ಚೆ ಮಾಡ್ತೇನೆ. ಒಂದು ಸಣ್ಣ ಬ್ರೇಕ್ ನಂತರ ಮತ್ತೆ